ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನನ್ನ ಹೆಸರು ಬೃಂದಾ ಗೌಡ. ಸೊ ಇವತ್ತು ನಮ್ಮ ವೆಡ್ಡಿಂಗ್ ಆ್ಯನಿವರ್ಸರಿ ಇತ್ತು. ಅದಕ್ಕೋಸ್ಕರ ನಾವು ಪೆನ್ಸಿಲ್ವೇನಿಯಾದಲ್ಲಿ ಒಂದು Airbnb ಬುಕ್ ಮಾಡಿದ್ವಿ. ಆನ್ ದ ವೇ ಹೋಗ್ತಾ ಇಲ್ಲೊಂದು ಟೂರಿಸ್ಟ್ ಸ್ಪಾಟ್ ಇತ್ತು, ಇದ್ರ ಹೆಸರು ರೀಡಿಂಗ್ ಪಗೋಡಾ ಅಂತ. ಸೊ ಇಲ್ಲಿ ಒಂದು ಸಿಟಿ ವ್ಯೂ ನೋಡ್ಬೋದು, ಹೇಗೆ ಕಾಣಿಸುತ್ತೆ ಅಂತ ತೋರಿಸ್ತೀನಿ, ಬನ್ನಿ. ಇಲ್ಲಿ ಸಿಟಿ ವ್ಯೂಗಿಂತ ಜನ ಸನ್ಸೆಟ್ ನೋಡೋಕ್ಕಂತಲೇ ಬರ್ತಾರೆ. ಬಟ್ ನಾವು ಹೋಗಿದ್ದ ದಿನ ಕ್ಲೌಡಿ ಆಗಿತ್ತು. ಆ್ಯಂಡ್ ಮೋರ್ ಓವರ್ ಇಲ್ಲಿ ಸೂರ್ಯ ಮುಳುಗೋದು 8:30 9 o'clock ಆಗಿಬಿಡುತ್ತೆ. ಅದರಿಂದ ನಾವು ಅಷ್ಟೊತ್ತವರೆಗೂ ಅಲ್ಲಿ ಇರೋದಕ್ಕಾಗಲಿಲ್ಲ, ನಾವು ಹೊರಟು ಬಂದುಬಿಟ್ವಿ. ಈಗ ನಾವು ಈ ಜಾಗ ಸುತ್ತಲೂ ಹೇಗಿದೆ ಏನಿದೆ ಅಂತ ನೋಡೋಣ ಬನ್ನಿ. ಈ ಬಿಲ್ಡಿಂಗ್ನ 1908ನಲ್ಲಿ ಕನ್ಸ್ಟ್ರಕ್ಟ್ ಮಾಡಿದ್ರು. ಅಂದರೆ ಆಲ್ಮೋಸ್ಟ್ 114 ವರ್ಷ ಆಗಿದೆ ಈ ಬಿಲ್ಡಿಂಗ್ನ ಕನ್ಸ್ಟ್ರಕ್ಟ್ ಮಾಡಿ. ಇದನ್ನು ಲಕ್ಸುರಿಯಸ್ ಹೋಟೆಲ್ ರೆಸಾರ್ಟ್ ಮಾಡಬೇಕು ಅಂತ ಕನ್ಸ್ಟ್ರಕ್ಟ್ ಮಾಡಿದ್ರು. ಬಟ್ ಏನಾಯ್ತೋ ಏನೋ ಗೊತ್ತಿಲ್ಲ. 1911ಅಲ್ಲಿ ಈ ಬಿಲ್ಡಿಂಗ್ನ ಡೊನೇಟ್ ಮಾಡ್ತಾರೆ ಗೌರ್ಮೆಂಟ್ಗೆ. ಈಗ ಸದ್ಯಕ್ಕೆ ಈ ಬಿಲ್ಡಿಂಗು ಗೌರ್ಮೆಂಟ್ ಅಂಡರಲ್ಲಿದೆ. ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ ಇದು ಕ್ಲೋಸ್ ಆಗಿರುತ್ತೆ. ಬಟ್ ನಿಮಗೆ ಸಿಟಿ ವ್ಯೂ ಅಥವಾ ಸನ್ಸೆಟ್ ಸನ್ರೈಸ್ ನೋಡಬೇಕಂದ್ರೆ ಈ ಜಾಗಕ್ಕೆ ಹೋಗ್ಬೋದು. ನೀವಿಲ್ಲಿ ನೋಡ್ಬೋದು, ಈ ಬಿಲ್ಡಿಂಗು ಜಾಪನೀಸ್ ಸ್ಟೈಲಲ್ಲಿ ಕಟ್ಟಿದ್ದಾರೆ. ಆ್ಯಂಡ್ ಮೋಸ್ಟ್ ಆಫ್ ದ ಟೈಮ್ ಈ ರೋಡ್ ಖಾಲಿ ಇರೋದ್ರಿಂದ ಈ ಹುಡುಗರು ಇಲ್ಲಿ ಸ್ಟಂಟ್ ಮಾಡಿಕೊಂಡು ಇಲ್ಲಿ ಪ್ರಾಕ್ಟೀಸ್ ಮಾಡ್ತಾ ಇರ್ತಾರೆ. ನನಗಂತೂ ಈ ಜಾಗ ತುಂಬಾ ಇಷ್ಟ ಆಯಿತು. ಒಂಥರ ಜಪಾನಲ್ಲಿರೋ ಥರ ಫೀಲ್ ಬರುತ್ತೆ. ಆ್ಯಂಡ್ ಫೋಟೋಸ್ ವೀಡಿಯೋಸ್ ಎಲ್ಲ ತೊಗೊಳೋದಕ್ಕೆ ತುಂಬ ಒಳ್ಳೆ ಜಾಗ ಅಂತಲೇ ಹೇಳ್ಬೋದು. ಈ ಬಿಲ್ಡಿಂಗ್ 114 ವರ್ಷ ಹಳೇದು ಅಂತ ಹೇಳೋಕ್ಕೆ ಆಗಲ್ಲ, ಯಾಕಂದರೆ ಅಷ್ಟು ನೀಟಾಗಿ ಮೇಂಟೈನ್ ಮಾಡಿದ್ದಾರೆ. ಈಗ ನಾವು ನಮ್ಮ Airbnbಗೆ ಹೋಗ್ತಾ ಇದ್ದೀವಿ. ನಾವು ನಮ್ಮ Airbnbನ ಕೆಂಪ್ಟನ್ ಅನ್ನೋ ಒಂದು ಹಳ್ಳಿಯಲ್ಲಿ ಮಾಡಿದ್ದೀವಿ. USA ಹಳ್ಳಿ ಹೇಗಿರುತ್ತೆ ಅಂತ ನಾನು ನಿಮಗೆ ಈ ವಿಡಿಯೋನಲ್ಲಿ ತೋರಿಸ್ತೀನಿ, ನೋಡ್ತಾ ಇರಿ. ಫೈನಲಿ ನಮ್ಮ Airbnb ಬಂದು ತಲುಪಿದ್ವಿ. ಹೇಗಿದೆ ಅಂತ ನೋಡೋಣ ಬನ್ನಿ. ಇದು ಬಂದು ನಮ್ಮ Airbnb ಎಂಟ್ರೆನ್ಸ್. ಆ್ಯಂಡ್ ಈ ಬಿಲ್ಡಿಂಗಲ್ಲೇ ನಮ್ಮ Airbnb ಇರೋದು. ಈಗ ಒಳಗಡೆ ಹೋಗೋಣ ಅಂತೆ ಬನ್ನಿ. ಮೊದಲಿಗೆ ನಾನು ನಿಮಗೆ Airbnb ಅಂದರೆ ಏನಂತ ಹೇಳ್ತೀನಿ, ಯಾಕಂದರೆ ಕೆಲವ್ರಿಗೆ ಗೊತ್ತಿರುತ್ತೆ, ಕೆಲವ್ರಿಗೆ ಗೊತ್ತಿರಲ್ಲ. ಸೊ ಈಗ ನಾವು ಎಲ್ಲಾದರೂ ಹೊರಗಡೆ ಹೋದಾಗ ನಾವು ಹೇಗೆ ಹೋಟೆಲ್ ರೂಮ್ಸ್ನ ಬುಕ್ ಮಾಡ್ತೀವೋ ಹಾಗೆ Airbnbನ ಬುಕ್ ಮಾಡ್ಬೋದು. ಬಟ್ ಹೋಟೆಲ್ನಲ್ಲಿ ಒಂದು ರೂಮ್ನ ಕೊಡ್ತಾರೆ, ಆದರೆ Airbnbನಲ್ಲಿ ಒಂದು ಇಡೀ ಮನೆನ ಬುಕ್ ಮಾಡ್ಕೊಬೋದು. ಈ ರೀತಿ ಮಾಡೋದ್ರಿಂದ ನಮಗೆ ಮನೆಯಲ್ಲಿರೋ ಫೀಲಿಂಗೂ ಇರುತ್ತೆ, ಹಾಗೆ ಅಲ್ಲಿನ ಲೋಕಲ್ ಜನರ ಲೈಫ್ ಸ್ಟೈಲ್ ಹೇಗಿರುತ್ತೆ ಅಂತಲೂ ಎಕ್ಸ್ಪೀರಿಯನ್ಸ್ ಮಾಡ್ಬೋದು. Airbnb ಕಾನ್ಸೆಪ್ಟ್ ಇಂಡಿಯಾದಲ್ಲೂ ಇದೆ, ನಿಮಗೆ ಬೇಕಾದ್ರೆ ಟ್ರೈ ಮಾಡ್ಬೋದು. ಈಗ ನಾವು ಈ Airbnb ಒಳಗಡೆ ಹೇಗಿದೆ ಅಂತ ನೋಡೋಣ ಬನ್ನಿ. ಸೊ ಎಂಟರ್ ಆಗಿದ ತಕ್ಷಣ ಒಂದು ಪಿಕ್ನಿಕ್ ಬ್ಯಾಗು ಮತ್ತು ಒಂದು ಟಾರ್ಚ್ ಇಟ್ಟಿದ್ದಾರೆ. ಆ್ಯಂಡ್ ಒಂದು ಟೆಲಿಸ್ಕೋಪ್ ಇಟ್ಟಿದ್ದಾರೆ. ಹಾಗೆ ಇಲ್ಲಿ ಸ್ಟೇರ್ಸ್ ಹತ್ಕೊಂಡು ಮೇಲೆ ಹೋದರೆ ಅಲ್ಲಿ ಆಪೋಸಿಟ್ ಕಾಣಿಸ್ತಿದೆಯಲ್ವ ಡೋರು, ಅದು ಗ್ಯಾರೇಜ್ ಡೋರ್ ಇದೆ. ಆ್ಯಂಡ್ ಮೇಲ್ಗಡೆ ನಮ್ಮ Airbnb ಇರೋದು. ಆ್ಯಂಡ್ ಮೇಲೆ ಬಂದಿದ ತಕ್ಷಣ ನಮ್ಮ ರೈಟ್ಗೆ ಒಂದು ಬಾಲ್ಕನಿ ಇದೆ. ಅಲ್ಲಿ ಎದುರುಗಡೆ ಬಿಲ್ಡಿಂಗ್ ಕಾಣಿಸ್ತಿದೆಯಲ್ವ, ಅಲ್ಲೇ ಈ Airbnb ಓನರ್ ಇರೋದು. ಮತ್ತು ಈ ಕಡೆ ಸ್ನೂಕರ್ ಮತ್ತು ಶಫಲ್ ಬೋರ್ಡ್ ಇದೆ. ನಮಗೋಸ್ಕರ ಈ Airbnb ಓನರು ಕೇಕ್ನ ಬೇಕ್ ಮಾಡಿದರು. ನಮಗಂತೂ ನೋಡಿ ಶಾಕು ಆಯಿತು ಆ್ಯಂಡ್ ತುಂಬ ಖುಷಿನೂ ಆಯಿತು. ಹಳ್ಳಿ ಜನನ ಗೋಲ್ಡನ್ ಹಾರ್ಟ್ ಅನ್ನೋದು ಇದಕ್ಕೆ ಅನಿಸುತ್ತೆ. ನಾನು ಬರೀ ನಮ್ಮ ದೇಶದ ಜನ ಮಾತ್ರನೇ ಅಂತ ಅಂದ್ಕೊಂಡಿದ್ದೆ, ಬಟ್ ಇಲ್ಲಿನ ಜನರನ್ನ ನೋಡಿದ ಮೇಲೆ ಎಲ್ಲ ದೇಶದ ಹಳ್ಳಿ ಜನರದ್ದು ಗೋಲ್ಡನ್ ಹಾರ್ಟ್ ಅನ್ನೋದು ಇಲ್ಲಿ ಪ್ರೂವ್ ಆಯಿತು. ಆ್ಯಂಡ್ ಈ ಕಡೆ ಬಂದರೆ ಒಂದು ಬೆಡ್ರೂಮ್ ಇದೆ. ಆ್ಯಂಡ್ ಬೆಡ್ರೂಮಿಂದ ಎಷ್ಟು ಒಳ್ಳೆ ವ್ಯೂ ಇದೆ ಅಂತ ನೋಡ್ಬೋದು ನೀವು. ಕಿಚನ್ಗೂ ಬೆಡ್ರೂಮ್ಗೂ ಸೆಂಟ್ರಲ್ಲಿ ಒಂದು ಪಾರ್ಟಿಷನ್ ಥರ ಹಾಕಿದ್ದಾರೆ. ಆ್ಯಂಡ್ ಇಲ್ಲಿ ಹಾಲ್ ಇದೆ.
ಈ ಕಡೆ ಬಂದರೆ ಒಂದು ಬಾತ್ರೂಮ್ ಸಿಗುತ್ತೆ. ಆ್ಯಂಡ್ ಇದು ಬಂದು ಶವರ್ ಮಾಡೋ ಜಾಗ. ಇವರು ನಮಗೋಸ್ಕರ ನೆಕ್ಸ್ಟ್ ಡೇಗೆ ಬ್ರೇಕ್ಫಾಸ್ಟು ರೆಡಿ ಮಾಡಿಟ್ಟಿದ್ರು. ಹಾಗೆ ನಾವು ಬಂದಿದ ತಕ್ಷಣ ತಣ್ಣಗಿರೋ ನೀರು ಕುಡೀಲಿ ಅಂತ ನೀರು ಸಹ ಫ್ರಿಜ್ಜಲ್ಲಿ ಎತ್ತಿಟ್ಟಿದ್ರು. ಎಲ್ಲನೂ ಎಷ್ಟು ನೀಟಾಗಿ ಆರ್ಗನೈಸ್ ಮಾಡಿದ್ರು ಅಂದರೆ ನಾವು ಎಂಟರ್ ಆಗಿದ ತಕ್ಷಣ AC ಹಾಕಿದ್ರು, ಒಳ್ಳೆ ಮ್ಯೂಸಿಕ್ ಹಾಕಿದ್ರು, ಹಾಗೆ ಕೇಕ್ ಕೂಡ ಇಟ್ಟಿದ್ರು. ನಮಗಂತೂ ನಮ್ಮ ಸ್ಪೆಷಲ್ ಡೇನ ಇನ್ನೂ ಸ್ಪೆಷಲ್ ಮಾಡಿದ್ರು ಅಂತ ಅನ್ನಿಸ್ತು. ಹಾಗೆ ಇಲ್ಲಿ ನೆಕ್ಸ್ಟ್ ಡೇ ಬ್ರೇಕ್ಫಾಸ್ಟಿಗೆ ಕಾರ್ನ್ಫ್ಲೇಕ್ಸ್ ಎಲ್ಲ ಇಟ್ಟಿದ್ದಾರೆ. ಆಮೇಲೆ ಇಲ್ಲಿ ಕಬೋರ್ಡಲ್ಲಿ ಯುಟೆನ್ಸಿಲ್ಸ್ ಇಟ್ಟಿದ್ದಾರೆ. ನಮಗೆ ಅಡುಗೆ ಮಾಡ್ಕೊಂಡು ತಿನ್ನೋದಕ್ಕೆ ಮತ್ತು ಪಾರ್ಟಿ ಮಾಡೋದಕ್ಕೆ ಏನೇನು ಬೇಕು ಎಲ್ಲ ಸಾಮಾನು ಇಟ್ಟಿರ್ತಾರೆ. ಆ್ಯಂಡ್ ಇಲ್ಲೊಂದು ಕೆಟಲ್ ಇದೆ. ಹಾಗೆ ಆ ಕಾರ್ನರ್ನಲ್ಲಿ ಒಂದು ಕಾಫಿ ಮಿಷಿನ್ ಇಟ್ಟಿದ್ದಾರೆ. ಇಲ್ಲೊಂದು ಓವನ್ ಇದೆ. ಸಿಂಕ್ ಇದೆ. ಇಲ್ಲಿ ಅಡುಗೆ ಮಾಡ್ಕೊಳೋದಕ್ಕೆ ಪಾತ್ರೆ ಎಲ್ಲ ಇಟ್ಟಿದ್ದಾರೆ. ಅಗೇನ್ ಇಲ್ಲಿ ಇನ್ನೊಂದು ಓವನ್ ಇದೆ. ಆ್ಯಂಡ್ ಸ್ಯಾಂಡ್ವಿಚ್ ಮಾಡ್ಕೊಳೋದಕ್ಕೆ ಮಿಷಿನ್ ಇದೆ, ಇಂಡಕ್ಷನ್ ಇದೆ, ಮೈಕ್ರೋವೇವ್ ಇದೆ. ಹಾಗೆ ಇಲ್ಲಿ ಡಿಶ್ ವಾಷರು ಇದೆ. ಯೂಶಲಿ ಎಲ್ಲ Airbnb-ನಲ್ಲೂ ಅಡುಗೆ ಮಾಡ್ಕೊಳೋದಕ್ಕೆ ಏನೇನು ಸಾಮಾನು ಬೇಕು ಎಲ್ಲ ಇಟ್ಟಿರ್ತಾರೆ. ಆ್ಯಂಡ್ ಈ ಕಡೆ ಬಂದರೆ ನಮ್ಗೆ ಬೋರ್ ಆದರೆ ಓದೋದಕ್ಕೆ ಬುಕ್ಸ್ ಇಟ್ಟಿದ್ದಾರೆ, ಬೋರ್ಡ್ ಗೇಮ್ಸ್ ಇದೆ, ಹಾಗೆ ಮೂವೀಸ್ CDs ಎಲ್ಲ ಇಟ್ಟಿದ್ದಾರೆ. ಈಗ ನಾವು ಕೇಕ್ ಕಟ್ ಮಾಡ್ತಾ ನಮ್ಮ ಆ್ಯನಿವರ್ಸರಿನ ಸೆಲೆಬ್ರೇಟ್ ಮಾಡ್ತಾ ಇದ್ದೀವಿ. ಕೇಕ್ ಅಂತೂ ತುಂಬಾ ಟೇಸ್ಟಿಯಾಗಿತ್ತು. ನಮಗೋಸ್ಕರ ಬೇಕ್ ಮಾಡಿದ್ದಕ್ಕೆ ಥ್ಯಾಂಕ್ಸ್ ಹೇಳಬೇಕು ಅಂತ ಅವ್ರನ್ನ ಮೀಟ್ ಮಾಡೋಕ್ಕೆ ಹೋದ್ಮೇಲೆ ಗೊತ್ತಾಯಿತು ಅವ್ರಿಗೊಂದು 60-65 ವಯಸ್ಸಾಗಿತ್ತು. ಆ್ಯಂಡ್ ಆ ವಯಸ್ಸಲ್ಲಿ ನಮಗೋಸ್ಕರ ಇಷ್ಟೊಂದೆಲ್ಲ ಅರೇಂಜ್ ಮಾಡಿದ್ರ ಅಂತ ನಮಗೆ ನಿಜವಾಗ್ಲೂ ಶಾಕ್ ಆಯಿತು. ಹಾಗೆ ಖುಷಿನೂ ಆಯಿತು. ನಮ್ಮನ್ನಂತೂ ಅವರು ಅವ್ರ ಫ್ಯಾಮಿಲಿ ಥರನೇ ಟ್ರೀಟ್ ಮಾಡ್ತಾಯಿದ್ರು. ಹಾಗೆ ಮಾತಾಡ್ತಾ ಹತ್ರದಲ್ಲಿ ಯಾವುದಾದ್ರೂ ಒಳ್ಳೆ ಜಾಗ ಇದೆಯಾ ಡಿನ್ನರ್ ಮಾಡೋದಕ್ಕೆ ಅಂತ ನಾವು ಕೇಳಿದ್ವಿ. ಆಗ ಅವರು ಹಾಪ್ಸ್ ಫಾಜಲ್ಸ್ ವಿಲೆ ಅನ್ನೋ ಒಂದು ರೆಸ್ಟೋರೆಂಟ್ನ ನಮಗೆ ರೆಕಮೆಂಡ್ ಮಾಡಿದ್ರು. ಅನ್ಫಾರ್ಚುನೇಟ್ಲಿ ನಾವು ಹೋಗೋ ಅಷ್ಟೊತ್ತಿನಲ್ಲಿ ಕಿಚನ್ ಕ್ಲೋಸ್ ಆಗಿತ್ತು. ಸೊ ಇಲ್ಲಿನ ಜನ 7:30-8 ಗಂಟೆಗೆಲ್ಲ ಯೂಶ್ವಲಿ ಡಿನ್ನರ್ ಮಾಡಿಬಿಡ್ತಾರೆ. ಅದರಿಂದ 9 ಗಂಟೆ ಅಷ್ಟೊತ್ತಿಗೆ ಕಿಚನ್ ಕ್ಲೋಸ್ ಮಾಡಿಬಿಡ್ತಾರೆ. ಆದ್ದರಿಂದ ನಾವು ಕ್ರ್ಯಾಕರ್ ಬೇರಲ್ ಓಲ್ಡ್ ಕಂಟ್ರಿ ಸ್ಟೋರ್ ಅನ್ನೋ ಒಂದು ರೆಸ್ಟೋರೆಂಟ್ಗೆ ಹೋದ್ವಿ. ಅದು 10 o'clockಗೆ ಕಿಚನ್ ಕ್ಲೋಸ್ ಆಗ್ತಾಯಿತ್ತು. ನೀವಿಲ್ಲಿ ನೋಡ್ಬೋದು ರೆಸ್ಟೋರೆಂಟ್ ಎಷ್ಟು ಖಾಲಿಯಾಗಿದೆ ಅಂತ. ಲಿಟ್ರಲಿ ಯಾರೂ ಇರಲಿಲ್ಲ. ಯಾರೋ ಒಂದಿಬ್ಬರು ಡಿನ್ನರ್ ಮಾಡ್ತಾಯಿದ್ರು. ಅದು ಬಿಟ್ಟರೆ ನಾವಿಬ್ಬರು ಅಷ್ಟೇ ಇದ್ದಿದ್ದು ಇಡೀ ರೆಸ್ಟೋರೆಂಟಲ್ಲಿ. ಡಿನ್ನರ್ ಮಾಡಿ ನಾವು ವಾಪಸ್ ಮನೆಗೆ ಹೋಗ್ತಾ ಇದ್ವಿ. ಹೋಗ್ಬೇಕಾದ್ರೆ ನೋಡಿ ಎಷ್ಟು ಕತ್ಲೆ ಇದೆ ಅಂತ. ಲಿಟ್ರಲಿ ಏನೂ ಕಾಣಿಸ್ತಾ ಇಲ್ಲ. ಇಲ್ಲೊಂದು ಅಲ್ಲೊಂದು ಮನೆ ಸಿಗುತ್ತೆ ಅಷ್ಟೇ. ಆ ಮನೆಗಳ ಹತ್ರ ಈ ಥರ ಲೈಟಿಂಗ್ಸ್ ಹಾಕಿ ಡೆಕೋರೇಟ್ ಮಾಡಿರ್ತಾರೆ. ನೆಕ್ಸ್ಟ್ ಡೇ ಬೆಳಗ್ಗೆ ನಾವು Airbnb ಮಾಡಿರೋ ಹತ್ರನೇ ಒಂದು ಲೇಕ್ ಇತ್ತು. ಆ ಲೇಕ್ ಸುತ್ತು ಸೈಕ್ಲಿಂಗ್ ಮಾಡೋಣ ಅಂತ ನಾವು ಸೈಕಲ್ ಇಸ್ಕೊಂಡು ಹೊರಟ್ವಿ. ನಮಗೆ ಬೇಕಿದ್ದರೆ ರೋಡ್ ಸೈಡ್ನಲ್ಲಿ ಕೂಡ ಸೈಕ್ಲಿಂಗ್ ಮಾಡ್ಬೋದಾಗಿತ್ತು. ಬಟ್ ನಮಗೆ ಸ್ವಲ್ಪ ಅಡ್ವೆಂಚರಸ್ ಆಗಿರಲಿ ಅಂತ ನಾವು ಈ ಪಾತ್ನ ಸೆಲೆಕ್ಟ್ ಮಾಡ್ಕೊಂಡ್ವಿ. ನಾನಂತೂ ಎಷ್ಟೊಂದು ವರ್ಷ ಆದಮೇಲೆ ಸೈಕ್ಲಿಂಗ್ ಮಾಡ್ತಾಯಿದ್ದೆ. ಸ್ಟಾರ್ಟಿಂಗಲ್ಲೆಲ್ಲ ಚೆನ್ನಾಗೇ ಇತ್ತು. ಹೋಗ್ತಾ ಹೋಗ್ತಾ ಎಲ್ಲೆಲ್ಲಿ ಹೋದ್ವಿ ಏನೇನು ಮಾಡಿದ್ವಿ ಅಂತ ನೀವೇ ನೋಡಿ ಈ ವಿಡಿಯೋದಲ್ಲಿ. ಅಕ್ಕಪಕ್ಕದಲ್ಲಂತೂ ಸೀನರಿ ತುಂಬಾ ಚೆನ್ನಾಗಿತ್ತು. ಸೀನರಿ ಎಂಜಾಯ್ ಮಾಡಿಕೊಂಡು ಸೈಕ್ಲಿಂಗ್ ಮಾಡ್ತಾಯಿದ್ವಿ. ನೀವಲ್ಲಿ ನೋಡ್ಬೋದು ಒಂದು ಸಣ್ಣ ಡ್ಯಾಮ್ ಇದೆ.
Airbnb ಅವ್ರ ಹತ್ರ ಕಯಾಕ್ ಬೋಟ್ಸ್ ಕೂಡ ಇತ್ತು, ನಮಗೆ ಬೇಕಾದ್ರೆ ಕಯಾಕಿಂಗ್ ಕೂಡ ಮಾಡ್ಬೋದಾಗಿತ್ತು, ಬಟ್ ನಾವು ಸೈಕ್ಲಿಂಗ್ ಚೂಸ್ ಮಾಡಿದ್ವಿ. ಈ ಜಾಗ ನೋಡೋಕ್ಕೆ ಎಷ್ಟು ಪ್ಲೆಸೆಂಟ್ ಆಗಿದೆ ಅಲ್ವಾ. ನಾವಿಲ್ಲೇ ಸ್ವಲ್ಪ ಹೊತ್ತು ಸ್ಟಾಪ್ ಮಾಡಿ ಸೀನರಿನ ಎಂಜಾಯ್ ಮಾಡಿಕೊಂಡು ಮತ್ತೆ ಸೈಕ್ಲಿಂಗ್ನ ಕಂಟಿನ್ಯೂ ಮಾಡಿದ್ವಿ. ಇಲ್ಲಿಗೆ ರೋಡ್ ಎಂಡ್ ಆಯಿತು ಆ್ಯಂಡ್ ನನ್ನ ಹಸ್ಬೆಂಡು ವಾಪಸ್ ಹೋಗೋಣ ಬಾ ಅಂತ ಕರಿತಿದ್ದಾರೆ. ನಾನು ಅಲ್ಲೊಂದು ಸಣ್ಣ ರೋಡ್ ಇದೆ, ಅಲ್ಲಿಂದ ಹೋಗೋಣ ಬಾ ಅಂತ ಹೋಗ್ತಾ ಇದ್ದೀನಿ. ಸೈಕಲ್ ತುಳಿತಾ ನೆಕ್ಸ್ಟ್ ನಾವು ಇಲ್ಲಿ ದಾರಿನೇ ಇಲ್ದಿರೋ ಜಾಗಕ್ಕೆ ಬಂದುಬಿಟ್ವಿ. ನೀವು ನೋಡ್ಬೋದು, ಲಿಟ್ರಲಿ ಯಾರೊಬ್ಬರೂ ಕಣ್ಣಿಗೆ ಕಾಣಿಸ್ತಿಲ್ಲ. ಆಮೇಲೆ ನಮ್ಗೆ ಗೊತ್ತಾಯಿತು ನಾವು ತಪ್ಪು ದಾರಿ ತೊಗೊಂಡು ಇವಾಗ ಮಿಸ್ ಆಗಿಬಿಟ್ಟಿದ್ದೀವಿ ಅಂತ. ಆದರೂ ಒಂದು ಧೈರ್ಯದ ಮೇಲೆ ಹೀಗೆ ಸೀದಾ ಹೋದರೆ ಯಾವುದಾದ್ರೂ ಒಂದು ದಾರಿ ಸಿಕ್ಕೇ ಸಿಗುತ್ತೆ ಅಂತ ಹಾಗೆ ಸೈಕ್ಲಿಂಗ್ ಮಾಡ್ಕೊತಾ ಹೋಗ್ತಾ ಇದ್ವಿ. ಇಲ್ಲಿ ನೇಚರ್ ಅಂತೂ ತುಂಬ ಚೆನ್ನಾಗಿತ್ತು, ಲೈಕ್ ಸುತ್ತಲೂ ಬೆಟ್ಟ ಇತ್ತು ಆ್ಯಂಡ್ ಮಧ್ಯದಲ್ಲಿ ನಾವು ಸೈಕ್ಲಿಂಗ್ ಮಾಡ್ಕೊಂಡು ಹೋಗ್ತಾ ಇದ್ವಿ. ನನ್ನ ಲೈಫಲ್ಲಿ ನಾನು ಯಾವತ್ತೂ ಈ ಥರ ದಾರಿನಲ್ಲಿ ನಾನು ಸೈಕಲ್ ಓಡಿಸಿದ್ದೇ ಇಲ್ಲ. ನನಗೆ ಒಂಥರ ಫಸ್ಟ್ ಟೈಮ್ ಎಕ್ಸ್ಪೀರಿಯನ್ಸ್ ಆ್ಯಂಡ್ ಅಡ್ವೆಂಚರಸ್ ಆಗಿತ್ತು. ನೀವು ನೋಡ್ಬೋದು ಈ ಜಾಗ ಎಷ್ಟು ಚೆನ್ನಾಗಿದೆ ಅಂತ. ಯಾವುದೋ ಪೇಂಟಿಂಗ್ ಒಳಗಡೆ ಬಂದಂಗಿದೆ. ಸುತ್ತಲೂ ಬೆಟ್ಟ, ದೂರದಲ್ಲಿ ಒಂದು ಮನೆ. ಎಸ್, ಆ ಮನೆ ನೋಡಿದ್ಮೇಲೆ ನಮಗೆ ಸ್ವಲ್ಪ ಕಾನ್ಫಿಡೆನ್ಸ್ ಬಂತು, ಮುಂದೆ ಯಾವುದೋ ಒಂದು ದಾರಿ ಇದ್ದೇ ಇದೆ ಅಂತ. ಸೊ ಹಾಗೆ ಸೈಕ್ಲಿಂಗ್ ಮಾಡ್ಕೊತಾ ಹೋದ್ವಿ. ಹಾಗೆ ಸೈಕಲ್ ತುಳಿತಾ ಕಾಡು ಒಳಗಡೆ ಬಂದುಬಿಟ್ವಿ. ನೀವು ನೋಡ್ಬೋದು. ನಮಗಂತೂ ಸೈಕಲ್ ತುಳಿದು ಫುಲ್ಲು ಸುಸ್ತಾಗೋಗ್ಬಿಟ್ಟಿತ್ತು. ಒಳ್ಳೆ ಕಾರ್ಡಿಯೋ ವರ್ಕೌಟ್ ಆಯ್ತು ಅವತ್ತು. ಈ ಕಾಡಲ್ಲಂತೂ ಸೈಕಲ್ ತುಳಿಯೋದಕ್ಕೆ ಸಿಕ್ಕಾಬಟ್ಟೆ ಕಷ್ಟ ಆಗೋಯಿತು. ನೀವು ನೋಡ್ಬೋದು ಎಷ್ಟು ಶಾರ್ಪ್ ಆಗಿದೆ ಕಲ್ಗಳು ಅಂತ. ನಮಗಂತೂ ಎಲ್ಲಿ ಬಂದಿದ್ದೀವಿ, ಹೆಂಗೆ ಹೋಗ್ಬೇಕಂತನೂ ಗೊತ್ತಾಗ್ತಾ ಇರಲಿಲ್ಲ. ಅಂದರೆ ಕಂಪ್ಲೀಟ್ಲಿ ಲಾಸ್ಟ್ ಆಗಿಬಿಟ್ಟಿದ್ವಿ ನಾವು. ಅಟ್ಲೀಸ್ಟ್ ನಮಗೆ ಯಾರಾದರೂ ಹೈಕ್ ಮಾಡ್ಕೊಂಡು ಬರ್ತಾರಾ, ಯಾರಿಗಾದ್ರೂ ದಾರಿ ಕೇಳೋಣ ಅಂದರೆ ಯಾರೂ ಬರ್ತಿರ್ಲಿಲ್ಲ. ಹಾಗೆ ಸೈಕಲ್ ತುಳಿತಾ ಹೋಗ್ತಾ ಇದ್ವಿ. ಫೈನಲಿ ನಮಗೊಂದು ರೋಡ್ ಸಿಕ್ತು. ಆವಾಗಂತೂ ನಮಗೆ ಫುಲ್ ಖುಷಿ ಆಗೋಯಿತು. ನಮಗಂತೂ ಸೈಕಲ್ ತುಳಿದು ಎಷ್ಟು ಸುಸ್ತಾಗಿತ್ತು ಅಂದರೆ ಮನೆಗೆ ಯಾವಾಗಾದರೂ ಹೋಗಿ ರೀಚ್ ಆಗ್ತೀವೋ ಅಂತ ಅನಿಸ್ಬಿಟ್ಟಿತ್ತು. ನಮಗೆ ಫುಲ್ಲು ಟಯರ್ಡ್ ಆಗಿಬಿಟ್ಟಿತ್ತು. ಸೊ ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿಬಿಟ್ಟು ಮತ್ತೆ ಸೈಕ್ಲಿಂಗ್ ಕಂಟಿನ್ಯೂ ಮಾಡೋಣ ಅಂತ ಇಲ್ಲಿಗೆ ಬಂದ್ವಿ. ಲೇಕ್ ಹತ್ರ ಒಂದಷ್ಟು ಗೀಸ್ ಇತ್ತು. ಗೀಸಿಗೆ ಕನ್ನಡದಲ್ಲಿ ಏನು ಹೇಳ್ತಾರೆ ಅಂತ ನನಗೆ ಗೊತ್ತಿಲ್ಲ. ನಿಮಗೆ ಗೊತ್ತಿದ್ರೆ ಕಾಮೆಂಟ್ ಮಾಡಿ ಹೇಳಿ, ಸೊ ದಟ್ ನಾನು ತಿಳ್ಕೊತೀನಿ. ಮೋಸ್ಟ್ಲಿ ಅವುಗಳು ಫ್ಯಾಮಿಲಿ ಟೈಮ್ ಎಂಜಾಯ್ ಮಾಡ್ತಾಯಿತ್ತು ಅಂತ ಅನಿಸುತ್ತೆ. ನಾನು ಹೋಗ್ಬಿಟ್ಟು ಡಿಸ್ಟರ್ಬ್ ಮಾಡಿಬಿಟ್ಟೆ ಪಾಪ. ನೀವಿಲ್ಲಿ ನೋಡ್ಬೋದು ಗೋಧಿನ ಹೇಗೆ ಬೆಳೆದಿದ್ದಾರೆ ಅಂತ. ಇಲ್ಲಿ ಮೋಸ್ಟ್ ಆಫ್ ದ ಕಂಟ್ರಿ ಸೈಡಲ್ಲಿ ಗೋಧಿ ಮತ್ತು ಕಾರ್ನ್ನ ಬೆಳೀತಾರೆ.
ಈ ಜಾಗ ನೋಡೋಕ್ಕೆ ಎಷ್ಟು ಚೆನ್ನಾಗಿತ್ತು ಅಂದರೆ ವಿಡಿಯೋ ಅಂತೂ ಜಸ್ಟಿಸ್ ಮಾಡ್ತಾ ಇಲ್ಲ. ಅಲ್ಲಿ ದೂರದಲ್ಲಿ ಅಪ್ರೋಡ್ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇತ್ತು ಅಂದರೆ ಲೈಕ್ ಅಲ್ಲಿ ನಿಂತ್ಕೊಂಡು ನೋಡೋದಕ್ಕೆ ತುಂಬಾ ಚೆನ್ನಾಗಿತ್ತು. ಈಗ ನಾವು ಆ ಅಪ್ರೋಡ್ಗೆ ಹೋಗೋಣ ಬನ್ನಿ. ಅಲ್ಲಿ ದೂರದಲ್ಲಿ ಒಂದು ಜಿಂಕೆ ಇತ್ತು. ಈ ವಿಡಿಯೋದಲ್ಲಿ ಕರೆಕ್ಟಾಗಿ ಕ್ಯಾಪ್ಚರ್ ಆಗಿಲ್ಲ, ಅದನ್ನೇ ನಾನು ನನ್ನ ಗಂಡನಿಗೆ ತೋರಿಸ್ತಾ ಇದ್ದೆ. ನನಗಂತೂ ಇಲ್ಲಿ ಸೈಕ್ಲಿಂಗ್ ಮಾಡಿದ್ದು ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಎಲ್ಲೆಲ್ಲೋ ಹೋದ್ವಿ, ಏನೇನೋ ಮಾಡಿದ್ವಿ, ಬಟ್ ಸ್ಟಿಲ್ ತುಂಬ ಅಡ್ವೆಂಚರಸ್ ಆಗಿತ್ತು. ಆ್ಯಂಡ್ ಸುತ್ತಮುತ್ತ ಜಾಗ ಅಂತೂ ತುಂಬಾ ಚೆನ್ನಾಗಿತ್ತು. ನಾವಂತೂ ಸಿಕ್ಕಾಪಟ್ಟೆ ಎಂಜಾಯ್ ಮಾಡಿದ್ವಿ. ಆವಾಗಲೇ ನಾನು ನಿಮಗೆ ತೋರಿಸಿದ್ನಲ್ಲ ಆ ಅಪ್ಪಿಲ್ ರೋಡು, ನಾವಿವಾಗ ಅಲ್ಲಿ ಬಂದು ನಿಂತಿದ್ದೀವಿ. ನೀವು ನೋಡ್ಬೋದು ಇಲ್ಲಿಂದ ಎಷ್ಟು ಚೆನ್ನಾಗಿದೆ ಸೀನ್ರಿ ಅಂತ. ಈ ಹಳ್ಳಿಯಲ್ಲಿ ಎಲ್ಲಿ ನೋಡಿದ್ರೂ ಗೋಧಿ ಬೆಳೆದಿದ್ದಾರೆ. ಇಲ್ಲಿಂದ ನಮ್ಮ Airbnb ಸ್ವಲ್ಪ ದೂರದಲ್ಲಿದೆ ಅಷ್ಟೇ. ಮನೆಗೆ ಹೋಗಿ ಫ್ರೆಶ್ ಅಪ್ ಆಗಿಬಿಟ್ಟು ಡಿನ್ನರ್ಗೆ ಅಂತ ನಾವು 8 ಓಕ್ಸ್ ಡಿಸ್ಟಿಲರಿ ಫಾರ್ಮ್ ಅನ್ನೋ ಒಂದು ಜಾಗಕ್ಕೆ ಹೋದ್ವಿ. ಈ ಜಾಗ ಕೂಡ ನಮ್ಮ Airbnb ಅವರೇ ರೆಕಮೆಂಡ್ ಮಾಡಿದ್ದು. ಸುತ್ತಮುತ್ತ ಇರೋ ಊರಿಗೆಲ್ಲ ಈ ಜಾಗ ಫೇಮಸ್ ಅಂತ ಹೇಳ್ತಾ ಇದ್ರು. ಸೊ ಮಸ್ಟ್ ವಿಸಿಟ್ ಪ್ಲೇಸ್ ಅಂತ ಹೇಳಿದ್ದಕ್ಕೆ ನಾವು ಈ ಜಾಗಕ್ಕೆ ಬಂದ್ವಿ. ಇಲ್ಲಿ ಏನಪ್ಪ ಸ್ಪೆಷಲ್ ಅಂದರೆ ಇವರು ಸ್ವಂತವಾಗಿ ಬೆಳೆನ ಬೆಳೆದು ಅದರಿಂದ ಆಲ್ಕೋಹಾಲ್ನ ಪ್ರಿಪೇರ್ ಮಾಡ್ತಾರೆ. ಆ್ಯಂಡ್ ಇಲ್ಲಿ ಕ್ರಾಫ್ಟೆಡ್ ಕಾಕ್ಟೇಲ್ಸ್ ತುಂಬಾ ಫೇಮಸ್ಸು. ಆ್ಯಂಡ್ ಅಮೆರಿಕನ್ ಫುಡ್ ಕೂಡ ಇಲ್ಲಿ ಸಿಗುತ್ತೆ. ನೀವಿಲ್ಲಿ ನೋಡ್ಬೋದು ಎಲ್ಲರೂ ಓಪನ್ ಏರಿಯಾದಲ್ಲಿ ಕೂತ್ಕೊಂಡು ಹೇಗೆ ಅವ್ರ ಕಾಕ್ಟೇಲ್ನ ಎಂಜಾಯ್ ಮಾಡ್ತಿದ್ದಾರೆ ಅಂತ. ಇಲ್ಲಿ ನಾವು ಅವ್ರು ಹಾಕಿರೋ ಚೇರ್ಸ್ ಮೇಲೆ ಆದರೂ ಕೂತ್ಕೊಬೋದು, ಇಲ್ಲಾಂದರೆ ನಾವೇ ನಮ್ಮ ಸ್ವಂತ ಚೇರ್ ತೊಗೊಂಡು ಬರ್ಬೋದು, ಇಲ್ಲಾಂದರೆ ಪಿಕ್ನಿಕ್ ಮ್ಯಾಟ್ ತಂದು ನಮ್ಮ ಇಷ್ಟ ನಾವು ಎಲ್ಲಿ ಬೇಕಾದ್ರೂ ಹಾರಿಸ್ಕೊಂಡು ಕೂತ್ಕೊಬೋದು. ಆರ್ಡರ್ ಮಾಡಿಬಿಟ್ಟು ಬಂದರೆ ನಾವು ಎಲ್ಲಿ ಕೂತಿರ್ತೀವಿ ಅಲ್ಲೇ ಬಂದು ನಮಗೆ ಸರ್ವ್ ಮಾಡ್ತಾರೆ. ಫ್ಯಾಮಿಲಿ ಮತ್ತು ಫ್ರೆಂಡ್ಸ್ ಜೊತೆ ಟೈಮ್ ಸ್ಪೆಂಡ್ ಮಾಡೋದಕ್ಕೆ ಈ ಜಾಗ ತುಂಬ ಚೆನ್ನಾಗಿದೆ ಅಂತಲೇ ಹೇಳ್ಬೋದು. ಇಲ್ಲಿ ಆಟ ಆಡಿಕೊಂಡು ಓಡಾಡಿಕೊಂಡು ನಮ್ಮ ಫುಡ್ನ ಮತ್ತು ಡ್ರಿಂಕ್ನ ಎಂಜಾಯ್ ಮಾಡ್ಬೋದು. ಹಾಗೆ ಇಲ್ಲೊಂದು ಗಿಫ್ಟ್ ಶಾಪ್ ಕೂಡ ಇದೆ. ನಮಗೆ ಯಾವುದಾದ್ರೂ ಕಾಕ್ಟೇಲ್ ಇಷ್ಟ ಆಗಿದ್ದರೆ ಆ ಕಾಕ್ಟೇಲಲ್ಲಿ ಯೂಸ್ ಮಾಡಿರೋ ಆಲ್ಕೋಹಾಲ್ ಕೂಡ ನಾವಿಲ್ಲಿ ಪರ್ಚೇಸ್ ಮಾಡ್ಕೊಬೋದು. ಅದರ್ ದೆನ್ ಆಲ್ಕೋಹಾಲ್ ಇಲ್ಲಿ ಬೇರೆ ಬೇರೆ ಐಟಮ್ಸ್ ಕೂಡ ಸಿಗುತ್ತೆ. ನಿಮಗೆ ಬೇಕಾದರೆ ಅದನ್ನು ಪರ್ಚೇಸ್ ಮಾಡ್ಕೊಬೋದು. ನೀವಿಲ್ಲಿ ನೋಡ್ಬೋದು ಏನೇನೆಲ್ಲ ಸಿಗುತ್ತೆ ಅಂತ. ಬಟ್ ಇಲ್ಲಿ ಮೋಸ್ಟ್ ಆಫ್ ದೆಮ್ ಆಲ್ಕೋಹಾಲ್ನೇ ಪರ್ಚೇಸ್ ಮಾಡ್ಕೊಂಡು ಹೋಗ್ತಾರೆ. ಈ ಜಾಗದಲ್ಲೇ ಇವರು ಆಲ್ಕೋಹಾಲ್ನ ಪ್ರಿಪೇರ್ ಮಾಡೋದು. ಇದಕ್ಕೆ ಡಿಸ್ಟಿಲರಿ ಅಂತ ಕರೀತಾರೆ. ಈಗ ನಾವು ನಮ್ಮ ಡಿನ್ನರ್ನ ಮುಗಿಸ್ಕೊಂಡು ವಾಪಸ್ ಮನೆಗೆ ಹೊರಟ್ವಿ. ನಾನು ಆಗಲೇ ಹೇಳ್ದಂಗೆ ಇಲ್ಲಿ ಸೂರ್ಯ ಮುಳುಗೋದು 8:30-9 ಗಂಟೆ ಆಗಿಬಿಡುತ್ತೆ. ಸೊ ನಾವು ಸನ್ಸೆಟ್ ನೋಡಿಕೊಂಡು ಡ್ರೈವ್ ಎಂಜಾಯ್ ಮಾಡ್ತಾ ಇದ್ವಿ. ಹಳ್ಳಿ ಆಗಿದ್ರೇನು ಇಲ್ಲಿನ ರೋಡೆಲ್ಲ ಎಷ್ಟು ಚೆನ್ನಾಗಿದೆ ನೋಡಿ. ಮನೆಗೆ ಬಂದ ಮೇಲೆ ಸ್ವಲ್ಪ ಹೊತ್ತು ಟೈಮ್ ಸ್ಪೆಂಡ್ ಮಾಡಬೇಕು ಅಂತ ನಾವು ಸ್ನೂಕರ್ ಮತ್ತು ಶಫಲ್ ಬೋರ್ಡ್ ಆಡಿದ್ವಿ. ನಾನು ಈಗ ರೀಸೆಂಟಾಗಿ ಸ್ನೂಕರ್ ಹೇಗೆ ಆಡೋದು ಅಂತ ಕಲಿತಿದ್ದೆ. ಆ್ಯಂಡ್ ನನ್ನ ಹಸ್ಬೆಂಡ್ ತುಂಬ ಚೆನ್ನಾಗಿ ಸ್ನೂಕರ್ ಆಡ್ತಾರೆ.
ಎಸ್, ಇಲ್ಲಿ ಕ್ಲಿಯರ್ ಆಗಿ ನನ್ನ ಹಸ್ಬೆಂಡೇ ವಿನ್ ಆಗಿದ್ದು. ಇದನ್ನು ಶಫಲ್ ಬೋರ್ಡ್ ಅಂತ ಕರೀತಾರೆ. ಈ ಗೇಮಲ್ಲಿ ನಾನು ವಿನ್ ಆದೆ. ಸೊ ಈ ಥರ ನಾವು ಆ ನೈಟ್ನ ಸ್ಪೆಂಡ್ ಮಾಡಿದ್ವಿ. ಆ್ಯಂಡ್ ನೆಕ್ಸ್ಟ್ ಡೇ ನಾವು ಚೆಕ್ಔಟ್ ಮಾಡಬೇಕಾಗಿತ್ತು. ನಾವು 2 ನೈಟ್ಗೆ Airbnb ಬುಕ್ ಮಾಡಿದ್ವಿ. ಸೊ ನಮಗೆ 2 ದಿನಕ್ಕೆ ಓವರಾಲ್ ಎಲ್ಲ ಸೇರಿಸಿ ಲೈಕ್ ಕ್ಲೀನಿಂಗ್ ಚಾರ್ಜು ಆಮೇಲೆ ಟ್ಯಾಕ್ಸ್ ಎಲ್ಲ ಸೇರಿಸಿ ನಮಗೆ $400 ಆಯಿತು. ಅಂದರೆ 1 ನೈಟ್ಗೆ $200 ಆಗುತ್ತೆ. ನೆಕ್ಸ್ಟ್ ಡೇ ಬೆಳಗ್ಗೆ ಎದ್ದು ನಾವು ಸ್ವಲ್ಪ ಫೋಟೋ ಶೂಟ್ ಮಾಡಿಕೊಂಡು ಮನೆಗೆ ಹೊರಡಕ್ಕೆ ರೆಡಿ ಆದ್ವಿ. ಸೊ ನೋಡಿದ್ರಲ್ಲ ನಮ್ಮ ಆ್ಯನಿವರ್ಸರಿನ ಹೇಗೆ ಸ್ಪೆಂಡ್ ಮಾಡಿದ್ವಿ ಅಂತ. ನಮಗಂತೂ ಮನೆ ಕೆಲಸ ಅಂತ ತುಂಬಾ ಬೋರ್ ಆಗಿಬಿಟ್ಟಿತ್ತು. ಅದಕ್ಕೆ ಈ ಥರ ಹಳ್ಳಿಗೆ ಹೋಗಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋಣ ಅಂತ ನಾವು ಪ್ಲ್ಯಾನ್ ಮಾಡ್ಕೊಂಡ್ವಿ. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್ ದ ಹೋಲ್ ವಿಡಿಯೋ. ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡೋದನ್ನ ಮಾತ್ರ ಮರಿಬೇಡಿ ಅಂತ ಹೇಳ್ತಾ ನಿಮ್ಮ ಭೇಟಿ ನನ್ನ ನೆಕ್ಸ್ಟ್ ವಿಡಿಯೋದಲ್ಲಿ. ಅಲ್ಲಿವರೆಗೂ ಬಾಯ್.